ಬಲಿಷ್ಠವಾಗಿ ನೀವು ಸಂಘಟನೆ ಮಾಡಿ ನಾವು ಆ ಸಂಘಟನೆಗೆ ನಾವು ನ್ಯಾಯವನ್ನು ಕೊಡೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಲಿಷ್ಠ ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ನಮಗೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ನಾವು ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸಂಬಂಧಪಟ್ಟಂಥ ವಿಚಾರ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಬಲಪಡಿಸುವ ಉದ್ದೇಶದಿಂದ ಇಂದು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಗೊಟ್ಟಿಕೆರೆ ಮಂಜಣ್ಣರವರ ನೇತೃತ್ವದಲ್ಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರನ್ನು ಭೇಟಿ ಮಾಡಿ ಆನೇಕಲ್ ಕ್ಷೇತ್ರದಲ್ಲಿ ಪಕ್ಷದ ಬಲವರ್ಧನೆ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಜೆಡಿಎಸ್ ಯುವ ನಾಯಕರಾದ ಕೆ.ಪಿ. ರಾಜಣ್ಣರವರು ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಜೊತೆಗೂಡಿ ತಾಲೂಕಿನಲ್ಲಿ ಸಮಸ್ಯೆಗಳ ವಿರುದ್ಧ ಹೋರಾಟ ರೂಪಿಸಲಾಗುವುದು ಎಂದರು. ತಾಲೂಕಿನಲ್ಲಿ ಬಲಿಷ್ಠವಾಗಿ ಸಂಘಟನೆ ಮಾಡಿ ತಮಗೆ ನ್ಯಾಯ ಕಲ್ಪಿಸಲಾಗುವುದು ಎಂದು ಕುಮಾರಣ್ಣರವರು ಹೇಳಿದ್ದಾರೆ ಎಂದು ಕೆಪಿ ರಾಜಣ್ಣರವರು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಜೆಡಿಎಸ್ ಮುಖಂಡರಾದ ಆರೋಹಳ್ಳಿ ದೇವೇಗೌಡರು, ಪಟಾಪಟ್ ರವಿ, ಶೆಟ್ಟಹಳ್ಳಿ ವಿನಯ್ ರೆಡ್ಡಿ, ಅಳಿಬೊಮ್ಮಸಂದ್ರ ರಾಜಣ್ಣ, ನಂಜಾರೆಡ್ಡಿ, ಅತ್ತಿಬೆಲೆ ಸೂರಿ, ವೈ ಮಹೇಶ್, ಆನೇಕಲ್ ರುದ್ರೇಶ್, ಕಿಶೋರ್, ವೈ ರಮೇಶ್, ದೊಡ್ಡಹಗಡೆ ಮಧುಗೌಡ, ಉಪ್ಪಿ, ಬಶೀರ್, ವೆಂಕಟೇಶ್, ಕೃಷ್ಣ, ಭಾಸ್ಕರ್, ಶೇಷಾದ್ರಿ, ತಟ್ಟನಹಳ್ಳಿ ಕೃಷ್ಣಪ್ಪ, ಮಂಜುನಾಥ್ ಮೊದಲಾದವರು ಭಾಗವಹಿಸಿದ್ರು. ಖಂಡಿತ ಈಗ 3 ವರ್ಷದ ಹಿಂದೆ ನಮ್ಮ ಸಂಘಟನೆ ತಾಲೂಕಿನಾದ್ಯಂತ ಹಳ್ಳಿಗಳಲ್ಲಿ ಸಹ ಬಲಿಷ್ಠವಾಗಿದ್ದಿದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಏನು ಕೆಲವು ಸಮಸ್ಯೆಗಳಿಂದ ನಾವು ಎಲ್ಲ ನಾಯಕರು ತಟಸ್ಥವಾಗಿದ್ದವು. ಇವತ್ತು ಕುಮಾರಣ್ಣವರು ನಮ್ಮನ್ನು ಎಲ್ಲರನ್ನು ಇಡೀ ತಾಲೂಕಿನ ಪ್ರಮುಖರು ನಾವೊಂದು 50 ಜನ ನಾಯಕರನ್ನು ಕರೆದು ಒಂದು ಸಭೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಏನು ಸಂಘಟನೆ ವಿಚಾರದಲ್ಲಿ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ಸಂಘಟನೆಯನ್ನು ಬಲಿಷ್ಠ ಮಾಡಿ ಅಂತ ನಮ್ಮೆಲ್ಲರಿಗೂ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯೋನ್ಮುಖರಾಗಿ ಬಲಿಷ್ಠವಾಗಿ ಪಕ್ಷವನ್ನು ಸಂಘಟನೆ ಮಾಡೋದ್ರ ಮುಖಾಂತರ ಜೊತೆಯಲ್ಲಿ ತಾಲೂಕಿನ NDA ಏನು ಪಕ್ಷವನ್ನು ಬಲಿಷ್ಠ ಮಾಡೋದ್ರ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. 200% ಟಿಕೆಟ್ ಕೊಡ್ತೀವಿ ರಾಜಣ್ಣ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. 200% ಅಂತ ಅದೆಲ್ಲ ಏನು ಹೇಳಲಿಲ್ಲ. ಬಲಿಷ್ಠವಾಗಿ ನೀವು ಸಂಘಟನೆ ಮಾಡಿ ನಾವು ಆ ಸಂಘಟನೆಗೆ ನಾವು ನ್ಯಾಯವನ್ನು ಕೊಡೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಲಿಷ್ಠ ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ನಮಗೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ನಾವು ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸಂಬಂಧಪಟ್ಟಂಥ ವಿಚಾರ. ಏನೇ ಇದನ್ನು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಜನತಾ ದಳದ ಅಧ್ಯಕ್ಷರಾದಂಥ ಕುಮಾರಣ್ಣವರ JP ನಗರದ ನಿವಾಸದಲ್ಲಿ ಗೊಟ್ಟಿಗೇರಿ ಮಂಜಣ್ಣವರ ನೇತೃತ್ವದಲ್ಲಿ ಇವತ್ತು ಆನೇಕಲ್ ತಾಲೂಕಿನ ಪ್ರಮುಖ ಎಲ್ಲ ಯುವಕರನ್ನು ಮತ್ತು ನಾಯಕರನ್ನು ಕರೆದು ಕುಮಾರಣ್ಣವರು ಬಹಳ ಮಾರ್ಮಿಕವಾಗಿ, ಬಹಳ ತೂಕವಾಗಿ, ಸೂಕ್ಷ್ಮವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಈಗಾಗಲೇ ನಮ್ಮ ನಾಯಕರೆಲ್ಲ ಕೇಳಿದ್ರು, ನಾವು ಸಂಘಟನೆ ಮಾಡಬೇಕು. ಹೌದು, ಈಗ ನಾವೇನು NDAಯಲ್ಲಿ ಭಿನ್ನ ಭಾವ ಏನಿಲ್ಲ, ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ನಾನು. NDA ಅಂದರೆ JDS ಒಂದೇ, BJPನೂ ಒಂದೇ. ಇಲ್ಲಿ NDA ನಾವೆಲ್ಲ ಒಂದೇ ಆಗಿರೋದ್ರಿಂದಾಗಿ ಕುಮಾರಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. KP ರಾಜರವರೇ, ಇವತ್ತು ಮಂಜಣ್ಣವರು ಇದ್ದರು, ನಾವೆಲ್ಲ ಇದ್ವಿ, ಮನೇಲಿ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಕನಿಷ್ಠ ಮುಂದೆ ಬರ್ತಕ್ಕಂಥ 2028 ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ JDS 80ರಿಂದ 90 ಕ್ಷೇತ್ರಗಳನ್ನು ಹೆಚ್ಚಳವಾಗಿ ಗೆಲ್ಲೋಗಿಲ್ಲ ಒಂದು ಸಾಧ್ಯತೆ ಇದೆ. ಅದರಲ್ಲಿ ಆನೇಕಲ್ಲು ಕೂಡ ಗೆದ್ರೆ ನನಗೆ ಭಾಳ ಸಂತೋಷ ಅಂತ ಹೇಳಿದ್ದಾರೆ. ಆನೇಕಲ್ಲು JDS ಗೆದ್ರೆ ಭಾಳ ಸಂತೋಷ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ BJPಗೆ ಟಿಕೆಟ್ ಕೊಡ್ತಾರಾ ಅಥವಾ JDS ಟಿಕೆಟ್ ಕೊಡ್ತಾರಾ ಅದು NDAಗೆ ಸಂಬಂಧಪಟ್ಟಿದ್ದ ವಿಚಾರ. ಆದರೆ ನಾವು ಭರವಸೆ ಇಟ್ಕೊಂಡಿದ್ದೀವಿ, 100% ಭರವಸೆ ಇಟ್ಕೊಂಡಿದ್ದೀವಿ. ಇವತ್ತು ನಾವು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀವಿ, ಆನೇಕಲ್ ತಾಲೂಕಿನ ಜನತೆಗೆ ಏನಕ್ಕೆ ಹೇಳಕ್ಕೆ ಬಯಸ್ತೀವಿ ಅಂತಂದರೆ, ನಾವು ಕೂಡ ಅಭ್ಯರ್ಥಿನ ಹೊಂದಿರತಕ್ಕಂಥ ಒಂದು JDS ಪಕ್ಷ. ನಾವು ಕೂಡ ಅಂಥ ಸಮಯ ಬಂದಾಗ KP ರಾಜವ್ರಿಗೆ ಟಿಕೆಟ್ ಕೊಡಬೇಕಂತ ಹೇಳ್ತಕ್ಕಂಥದ್ದು ನಮ್ಮದು ದೊಡ್ಡ ಮಹತ್ವವಾದಂಥ ಒಂದು ಸಂಕಲ್ಪ ಇದೆ. ಇದರಲ್ಲಿ ನಾವೇನು ಸನ್ಯಾಸಿಗಳೇನಲ್ಲ JDS ಅವರು. ಆದರೆ ನಾವು ಗೊಂದಲ ಮಾಡಿಕೊಂಡು ಮಾಡೋಂಥದ್ದು ಏನಿಲ್ಲ. ಕುಮಾರಣ್ಣವರ ಆದೇಶ ಏನಿದೆ, ಗೊಟ್ಟಿಗೆರೆ ಮಂಜಣ್ಣವರ ಆದೇಶ ಏನಿದೆ, ಇವತ್ತಿಂದ ನಾವು ಆನೇಕಲ್ ತಾಲೂಕಿನ ಆದ್ಯಂತವಾಗಿ
ಭಾಳ ಸ್ಫೂರ್ತಿದಾಯಕವಾಗಿ ಚೈತನ್ಯಪೂರ್ವಕವಾಗಿ ಏನೆಲ್ಲ ನಮ್ಮ ಹಿರಿಯರಿದ್ದಾರೆ, ರಾಜಣ್ಣ ಅವರು ಹಿಂತಿರುಗಿ ಬಂದಿದ್ದಾರೆ, ನಮ್ಮ ರಂಜಾಡಿ ಅವರು, ಆಮೇಲೆ ನಮ್ಮ KPN ರೆಡ್ಡಿ ಅವರು ಬರಬೇಕಾಗಿತ್ತು, ಬರಲಿಲ್ಲ. ಅದಾದ ನಂತರ ನಮ್ಮ ವಿನಯ್ ರೆಡ್ಡಿ ಅವರು ಇವತ್ತೊಂದು ಚೇತನ ಒಂದು ಬೂಸ್ಟ್ ಕೊಟ್ಟಿದ್ದಾರೆ ಕುಮಾರಣ್ಣವರು. ಸ್ಪಷ್ಟವಾಗಿ ನಾವು ಕೇಳಿದ್ದೇವೆ, ಕೇಳಿದ್ರೆ ನಮ್ಮದೇನು ತಪ್ಪಿಲ್ಲ. ನಮ್ಮ ರಾಜಣ್ಣವ್ರು ಟಿಕೆಟ್ ಬೇಕನ್ನೋದು ಸ್ಪಷ್ಟ ನಿಲುವು ನಮ್ಮದಿದೆ. ಆದರೆ ಅದು ಗೊಂದಲ ಅಲ್ಲ. ಅದು NDA ಅಭ್ಯರ್ಥಿ ಅಂದರೆ ನಾಳೆ KPC ಅವರು ಟಿಕೆಟ್ ಕೊಡಲಿ ಅಂತ ನಮ್ಮ ಬೇಡಿಕೆ ಇದೆ, ನಮ್ಮ ಒತ್ತಾಯ ಇದೆ. NDA ಆ ನೇತೃತ್ವದಲ್ಲಿ ನಾವು 100ಕ್ಕೆ 100 ಪಕ್ಷವನ್ನು ಸಂಘಟನೆ ಮಾಡಿ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳು, ಅದು ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅಥವಾ ಲೋಕಲ್ ಬಾಡಿಗಳಾಗಿರ್ಬೋದು, ನಗರ ಪಂಚಾಯತ್ಗಳಾಗ್ಬೋದು, ಎಲ್ಲ ಯಾವುದೇ ಕಾರಣಕ್ಕೂ ಇವತ್ತು JDS ಚುನಾವಣೆಯನ್ನು ತಾರ್ಕಿಕವಾಗಿ ಫೇಸ್ ಮಾಡೋಕ್ಕೆ ರೆಡಿ ಇದ್ದೇವೆ. ಅಫ್ಕೋರ್ಸ್ ನಮ್ಮದು ಅಭ್ಯರ್ಥಿ ಇದ್ದಾರೆ, ಅದು ನಮ್ಮ KP ರಾಜ್ ಅವರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗಲೂ ಗೆಲ್ಸ್ಕೊಂಡು ಬಂದೇ ಬರ್ತೀವಿ, ಗೆಲ್ತಾ ಇರತಕ್ಕಂಥದ್ದು ನಮ್ಮ ಸಂಕಲ್ಪ ಇದೆ.